ಬ್ಯಾಂಗ್ಳೂರಲ್ಲಿ ಪ್ರೀವಿಯಸ್ ಟು ಸರ್ವೇಸ್ ಇದರ ಕಾಂಟ್ರಾ ಸರ್ವೆ ಇರ್ಬೋದು ಅಥವಾ ರೀಸೆಂಟ್ಲಿ ಕನ್ಕ್ಲೂಡೆಡ್ ನಾಗಮೋಹನ್ ದಾಸ್ ಸರ್ವೆ ಇರ್ಬೋದು, ಎರಡರಲ್ಲೂ ಬ್ಯಾಂಗ್ಳೂರಲ್ಲಿ ಎನ್ಯುಮರೇಷನ್ ತುಂಬಾ ಕಡಿಮೆ ಆಯಿತು ಕಂಪೇರ್ಡ್ ಟು ರೆಸ್ಟ್ ಆಫ್ ದ ಸ್ಟೇಟ್. ಅದ್ರ ಜೊತೆಗೆ ಇವಾಗ ಸ್ಟಾರ್ಟ್ ಆಗೋದು ಕೂಡ ಬೆಂಗಳೂರಿನಲ್ಲಿ ಲೇಟ್ ಆದ್ರೆ ನೀವು ಹೇಳಿದ್ರಿ ಅದು ಟೀಚರ್ಸ್ ಇದೆ ಅದರಿಂದ ಬೇರೆಯವ್ರು ಮಾಡ್ತಾರೆ. ಬಟ್ ವಾಟ್ ಆರ್ ದಿ ಮೆಜರ್ಸ್ ಟೇಕನ್ ಟು ಎನ್ಶೋರ್ ದಟ್ ಎನ್ಯುಮರೇಷನ್ ವಿಲ್ ಬಿ ಡನ್ ಬೆಟರ್ ದನ್ ಲಾಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್? ನಾನೇ ಕ್ಲಾರಿಫೈ ಮಾಡ್ತೇನೆ. ನೋಡಿ, ಲಾಸ್ಟ್ ಟೈಮು ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಮತದಾರರ ಬ್ಲಾಕ್ ಪೋಲಿಂಗ್ ಸ್ಟೇಷನ್ ಇದೆಯಲ್ಲ, ಪೋಲಿಂಗ್ ಸ್ಟೇಷನ್ ಅನ್ನು ಒಂದು ಬ್ಲಾಕ್ ಅಂತ ತೆಗೆದುಕೊಂಡಿದ್ರು. ಒಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಬೆಂಗಳೂರಿನಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿರೋದ್ರಿಂದ 1500ರಿಂದ 2000, 2200 ಮತದಾರರಿದ್ದಾರೆ. ಸೊ ಇಟ್ ಮೀನ್ಸ್ 2000 ಮತದಾರರಿದ್ರೆ ಆ ಬೂತ್ನಲ್ಲಿ ಮನೆಗಳ ಸಂಖ್ಯೆ ಒಂದು 400 ಇರ್ಬೋದು, 500 ಇರ್ಬೋದು, ಆಯ್ತಲ್ಲ. ಹಾಗಾಗಿ ಸಂಖ್ಯೆ ಜಾಸ್ತಿ ಇರುತ್ತೆ, ಬಟ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಕಾರಣಕ್ಕೂ ವಿಳಂಬ ಆಗುತ್ತಿಲ್ಲ ಅಂತಲ್ಲ. ಈಗ ನಾವು ಮತದಾರರ ಪಟ್ಟಿಯ ಬ್ಲಾಕ್ಗಳನ್ನು ತೆಗೆದುಕೊಂಡೆ 150 ಮನೆಗೆ ಒಂದು ಬ್ಲಾಕ್ ಅಂತ ನಾವು ಮಾಡ್ಕೊಂಡಿದ್ದೇವೆ. ಸೊ ಅಷ್ಟು ಹೊರೆ ಇರಲ್ಲ. ಎರಡನೇದು, ತಾವು ಹೇಳ್ದಂಗೆ ಬರೀ ಅದೊಂದೇ ಕಾರಣಕ್ಕೆ ವಿಳಂಬ ಆಗ್ತಿಲ್ಲ. ಬೆಂಗಳೂರಿನಲ್ಲಿ ಸಮಸ್ಯೆ ಏನಂತಂದ್ರೆ ಜನ ಕೆಲಸಕ್ಕೆ ಹೋಗೋದ್ರಿಂದ ಇಲ್ಲಿ ಇದಾಗಲ್ಲ ಅಂತ ಹೇಳಿ, ಏನೋ ನಾವು ಹೋದಾಗ ಸಿಗೋದಿಲ್ಲ, 2 ಸಲ ಹೋಗ್ತೀವಿ ಸಿಗೋದಿಲ್ಲ, ಡೇ ಟೈಮಲ್ಲಿ ಡ್ಯೂಟಿಗೆ ಹೋಗ್ತಾರೆ, ನೈಟು ಇವ್ರು ಆ ಟೈಮ್ ಇವ್ರು ಹೋಗೋಕ್ಕಾಗಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಅಲೋ ಮಾಡೋ, ಕೆಲವು ಮನೆಯಲ್ಲೇ ರೆಸ್ಪಾಂಡ್ ಮಾಡಲ್ಲ. ಇದು ಎಲೆಕ್ಷನ್ನಲ್ಲೂ ಇದೆ. ಇನ್ನೊಂದು ಪಬ್ಲಿಕ್ಕು ರೆಸ್ಪಾನ್ಸ್ ಇರೋದಿಲ್ಲ, ಅವ್ರು ಯಾವುದಕ್ಕೂ ರೆಸ್ಪಾಂಡ್ ಮಾಡೋದಿಲ್ಲ. ಈಗ ರೇಷನ್ ಯಾರಿಗಾದ್ರೂ ಈಗ ಆಧಾರ್ ಕಾರ್ಡ್ ಅನಿವಾರ್ಯ ಅಂದರೆ ಪಾಸ್ಪೋರ್ಟ್ ಬೇಕು ಅಂದರೆ ಬೇಕಾದ್ರೆ ಮಧ್ಯರಾತ್ರಿ ಬಂದು ಕ್ಯೂ ನಿಂತ್ಕೋತಾರೆ ನಮ್ಮ ಜನ. ಲಾಭ ಇದೆ ಅಂದರೆ ಎಷ್ಟೊತ್ತು ಬೇಕಾದ್ರೆ ಬಂದು ನಿಂತ್ಕೊಳ್ತಾರೆ, ಇಲ್ಲ ಅಂತಲ್ಲ. 4 ದಿವಸ ಕ್ಯೂ ನಿಂತು ಆ ಪಾಸ್ಪೋರ್ಟ್ ತೊಗೊಂಡಿದ್ದೆ ಹಿಂದೆ ನಾವು ನೋಡಿದ್ದೇವೆ. ಆದರೆ ಏನಾದರೂ ಅನುಕೂಲ ಇದೆ ಅಂದರೆ ನಿಲ್ತಾರೆ, ಇಲ್ಲ ಅಂದರೆ ಯಾರು ರೆಸ್ಪಾಂಡ್ ಮಾಡಲ್ಲ ಅನ್ನೋದು ನಾನು ಎಲೆಕ್ಷನ್ನಲ್ಲೂ ನೋಡಿದ್ದೇನೆ, ಎಲ್ಲದರಲ್ಲೂ ನೋಡಿದ್ದೇನೆ. ಆ ಥರ ಇರುತ್ತೆ. ಹಾಗಾಗಿಯೇ ಸಾಮಾನ್ಯವಾಗಿ ಸಿಟಿಗಳಲ್ಲಿ ಜನರ ನಿರಾಸಕ್ತಿಯಿಂದ ಸ್ವಲ್ಪ ಪ್ರೋಗ್ರೆಸ್ ಕಡಿಮೆ ಇರುತ್ತೆ. ಚುನಾವಣೆ ಮತದಾನ ಹಾಕೋದಿರ್ಬೋದು, ಹೆಸರು ಸೇರಿಸ್ಕೊಳ್ಳೋದಿರ್ಬೋದು, ಸಮೀಕ್ಷೆ ಇರ್ಬೋದು. ನಾವು ಅದಕ್ಕೇ ಜನರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಸಲದಲ್ಲಿ ಅದನ್ನೆಲ್ಲ ಟ್ಯಾಕಲ್ ಮಾಡಲಿಕ್ಕೆ ಸ್ವಲ್ಪ ಚೇಂಜಸ್ ಮಾಡಿರುವಂಥದ್ದು, ಟೆಕ್ನಾಲಜಿನ ಬಳಸಿರುವಂಥದ್ದು. ಪ್ರತಿ ಮನೆಯನ್ನು ಕೂಡ ನಾವು ಜಿಯೋ ಟ್ಯಾಗಿಂಗ್ ಮಾಡಿದ್ದೀವಿ. ಹಿಂದೆ ಮಾಡಿಲ್ಲ ಅಂದರೆ ನಮ್ಗೆ ಏನಾಗ್ತಿತ್ತು, ಮನೆಗೆ ಹೋಗಿ ಬಂದಿದ್ದೀನಿ ಅಂತ ಹೇಳೋರು 100ರಲ್ಲಿ 70 ಮಾಡಿರೋರು, ಇನ್ನು 30 ಇಲ್ಲ. ಯಾವ್ದು ಮಾಡಿಲ್ಲ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ನು ಮಾಡಪ್ಪ ಅಂದ್ರೆ ಅವ್ರು ಸಿಗಲ್ಲ ಅಂತ ಹೇಳೋರು. ಈಗ 100ರಲ್ಲಿ 50 ಮನೆ ಮಾಡಿದ್ದೇನೆ ಅಂದರೆ ಇನ್ನು 50ದ್ದು ಜಿಯೋ ಲೊಕೇಶನ್ ನಮಗೆ ಪಾಪಪ್ ಆಗುತ್ತೆ, ಬ್ಯಾಕ್ ಎಂಡಲ್ಲಿ ಇರುತ್ತೆ. ಇಂಥ ಮನೆ ಮಾಡಿಲ್ಲ ಅಂತ ಸೂಪರ್ವೈಸರ್ ಹೋಗಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಈವನ್ ಎನಾಮರೇಟರ್ ನೆಗ್ಲಿಜೆನ್ಸ್ ಇಂದ ಹಿಂದೆ ಬಿಟ್ಟಿರ್ಲಬಹುದು, ಕೆಲವೊಂದು ಇಲ್ಲ ಅಂತ ನಾನು ಹೇಳಲ್ಲ, 1 or 2 ಆಗಿರ್ಲಬಹುದು. ಯಾವುದು ಇತ್ತು ಅದೆಲ್ಲ ಈಗಲೂ ನಾನು ಅದನ್ನೇ ಹೇಳದಲ್ಲ. ಅದರಲ್ಲಿ ಪೋಲಿಂಗ್ ಸ್ಟೇಷನ್ ತೆಗೆದುಕೊಂಡಿದ್ರಿಂದಾಗಿ 400-500 ಮನೆ ಇದ್ವು. ಈಗ ಕಡಿಮೆ ಮನೆಗಳಿರೋದ್ರಿಂದ ಹಂಗಾದ್ರೆ ಸೂಪರ್ವೈಸರ್ಗಳು ಹೋಗಿ ಆ ಮನೆಗಳನ್ನ ವೆರಿಫೈ ಮಾಡಬಹುದು. ಅದನ್ನು ಮೀರಿ ಜನರ ನಿರಾಸಕ್ತಿಯಿಂದ ಪರ್ಸೆಂಟೇಜ್ ಕಡಿಮೆ ಆದ್ರೆ ನಾವು ಪ್ರಯತ್ನ ಮಾಡಬಹುದು. ಒಂದು ನಿಮಿಷ ಜಿಯೋ ಟ್ಯಾಗಿಂಗ್ ಆಗಿರ್ಲಿಲ್ಲ. ಈ ಸಾರಿ ನಾವು 2 ಕೋಟಿ ಜನರದ್ದು ರೆಸಿಡೆನ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದೀವಿ. ಈಗ ಜಿಯೋ ಟ್ಯಾಗಿಂಗ್ ಆದ್ರಿಂದ ನಾವು ಕಂಪಲ್ಸರಿ 2 ಕೋಟಿ ಮನೆಗೂ ಎನ್ಶೋರ್ ಮಾಡ್ತೀವಿ. ಆ ಪ್ರಿಕಾಷನ್ ಅನ್ನ ತಗೊಂಡಿದ್ದೀವಿ. ಇಲ್ಲ, ಅದರಲ್ಲಿ ಜಿಯೋ ಟ್ಯಾಗಿಂಗ್ ಆಗಿರ್ಲಿಲ್ಲ. KYC ಮಾಡ್ತೀವಿ ಅಂತ ಹೋಗಿದ್ರು ಆಧಾರ್ ಕಾರ್ಡ್ ಇಟ್ಟುಕೊಂಡು. ಜಿಯೋ ಟ್ಯಾಗಿಂಗ್ ಯಾವುದು ಮಾಡಿರ್ಲಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆದು ಒಂದು ಇದೆ, BLOಸ್ಗೆ ಅವರಲ್ಲಿ ಟೀಚರ್ಸ್ ಇದ್ದಾರೆ, ಇದು ಆಗುತ್ತೆ. ಸೊ ಇಲ್ಲ, ಅದನ್ನ ಸಪರೇಟ್ ಬಿಟ್ ಮಾಡ್ತೀವಿ ಅಂತ BBMP ಅವರು ಒಪ್ಕೊಂಡಿದ್ದಾರೆ. BLOಗಳು ಯಾವುದನ್ನು ತಗೊಳ್ತಾರೆ, ಬೇರೆಯವ್ರನ್ನ ತಗೊಂಡಿದ್ದಾರೆ. BLOಗಳು ಯಾರನ್ನೂ ಟಚ್ ಮಾಡಿಲ್ಲ. ಬೇರೆ ಕಡೆ ನಾವು ಲೋಕಲ್ ಅಲ್ಲಿ ಬೇರೆ ಕಡೆ ಎಲೆಕ್ಷನ್ದು ಈಗ ಇಲ್ಲಿ ಬೆಂಗಳೂರಿನಲ್ಲಿ ಲೋಕಲ್ ಬಾಡಿ BBMP ಎಲೆಕ್ಷನ್ ಏನಿತ್ತು, ಅದು ಎಲೆಕ್ಷನ್ ಆಗ್ಬೇಕಾಗಿರೋದ್ರಿಂದ ಮನೆಗೆ ಹೋಗಿ ಮಾಡಬೇಕು ಅಂತ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಕೊಟ್ಟಿದೆ. ಹಾಗಾಗಿ BLOಗಳನ್ನ ಬಿಟ್ಟು ಬೇರೆನೆ ತಗೊಂಡಿದ್ದಾರೆ. ಬೇರೆ ಕಡೆ ಈಗ ಲೋಕಲ್ ಬಾಡಿ ಎಲೆಕ್ಷನ್ದು ಪ್ರಶ್ನೆ ಬಂದಿಲ್ಲ. ಹಾಗಾಗಿ ಅವರು ಅನುಕೂಲ ನೋಡ್ಕೊಂಡು BLOನು ಇರಬಹುದು, ಬೇರೆಯವರು ಇರಬಹುದು, ತಗೊಂಡು ಮಾಡ್ತಾರೆ. ಸರ್, SIR ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಮಾಡಕ್ ಕೊಟ್ಟಿದ್ದಾರೆ ಅವಾಗಲೂ ಸಮಸ್ಯೆ ಬರುತ್ತೆ. ಸೇಫ್ ಟೀಚರ್ಸ್ ಇಲ್ಲೂ ಬಟ್ ನಮ್ಮ ಸಮೀಕ್ಷೆ ಮಾಡಿದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ರೆಡಿ ಇದ್ದಾರೆ, ಟ್ರೈನಿಂಗ್ ಆಗಿದೆ, ಸ್ಟಾರ್ಟ್ ಮಾಡ್ತಾರೆ. ಸರ್, ಈಗ ದಸರಾ ರಜೆ ಇದೆ, ಮನೆಯಲ್ಲಿ ಯಾರು ಇರಲ್ಲ, ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾರೆ, ಇದು ಮಾಡ್ತಾರೆ, ಮನೆಗಳಿಗೆ ಬೀಗನೆ ಬಿಡ್ಬೋದು. ಸೊ ಈಗ ಸರಳ ಹೋಗುವಾಗ ಮುಂಚೆನೇ ಏನಾದರೂ ಆ ಮನೆಗಳಿಗೆ ಇನ್ಫಾರ್ಮ್ ಮಾಡೋದು ಅಥವಾ ಈಗ ಆಗಿದೆಯಲ್ಲ, ಸ್ಟಿಕ್ಕರ್ ಅನ್ನು ಎಲ್ಲರಿಗೂ ಹೊಂಟಿಸಿದ್ವಿ, ಯಾವ ದಿನದಿಂದ ಯಾವತ್ತು ಅಂತ ಹೇಳಿದ್ದೇವೆ. ಒಂದು. ಎರಡನೇದು, ಆನ್ಲೈನಲ್ಲಿ ನಾವು ಬಿಡ್ತೇವೆ. ಯಾರು ನಿಮಗೆ ಇರೋಕ್ಕಾಗಲ್ಲ ಅಥವಾ ನಾವು ಮಾಹಿತಿ ಕೊಡೋಕ್ಕಾಗಲ್ಲ, ಆನ್ಲೈನಲ್ಲಿ ಆಧಾರ್ ಕಾರ್ಡನ್ನು ಅಥೆಂಟಿಕೇಶನ್ ಮಾಡಿಕೊಂಡು ತನ್ನ ಮಾಹಿತಿಯನ್ನು ತಾನು ತುಂಬಬಹುದು. ಅದನ್ನೇನು ಎನಾಮಿನೇಟರ್ಗೆ ಕೊಡಬೇಕು ಅಂತಿಲ್ಲ. ಪ್ರಾರಂಭದಲ್ಲಿ ಈಗ ರೆಡಿ ಮಾಡ್ತಾ ಇದ್ದಾರೆ, ಪ್ರಾರಂಭದಲ್ಲೇ ನಾವು ಕೊಡ್ತೇವೆ.
ಅವರು ಆನ್ಲೈನಲ್ಲೇ ಫಿಲಪ್ ಮಾಡಿದ್ರೆ ಮನೇಲೆ ಕುತ್ಕೊಂಡು ಮಾಡ್ಕೋಬಹುದು, ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಮಾಡ್ಕೋಬಹುದು, ಸಮಸ್ಯೆ ಏನಿಲ್ಲ. ಅಲ್ಲಿ ಕ್ವಶನ್ ಇಯರ್ ಇದೆಲ್ಲ, ಕ್ವಶನ್ ಇಯರ್ ಆನ್ಸರ್ ಮಾಡಿದ್ರಾಯ್ತು, ಅಪ್ಲೋಡ್ ಮಾಡಿದ್ರಾಯ್ತು. ಅವರೇನು ನಮಗೆ ಎನಾಮರೇಟರ್ಗೆ ಕೊಡಬೇಕು ಅಂತ ಲಿಂಕ್ ಆಗಿರುತ್ತೆ. ಈಗ ಹೇಗಿದೆ ಅಂತ ಅಂದ್ರೆ ಆ ಸ್ಟಿಕ್ಕರ್ ಅಲ್ಲಿ ನಾನು ಮನೆಗೆ ಹೋಗ್ತೇನೆ, ಒಂದು ಆ್ಯಪ್ ಮಾಡಿ ಕೊಟ್ಟಿದ್ದೀವಿ ಮೀಟರ್ ರೀಡರ್ಗಳಿಗೆ. ಮನೆಗೆ ಹೋಗ್ಬಿಟ್ಟು ಆ ಲೊಕೇಶನ್ ಅನ್ನ ಕ್ಲಿಕ್ ಮಾಡ್ತೇವೆ. ಆ ಲೊಕೇಶನ್ ಕ್ಲಿಕ್ ಮಾಡಿದಕ್ಕೆ ಒಂದು UHID ಯೂನಿಕ್ ನಂಬರ್, ಮನೆ ಹೌಸ್ ನಂಬರ್ ಕ್ರಿಯೇಟ್ ಆಗುತ್ತೆ. ಅದನ್ನ ಅಲ್ಲಿ ಅಂಟಿಸಿದ್ದೇವೆ. ಇನ್ ಕೇಸ್ ಅದು ಕಿತ್ತಾಕಿದ್ರೆ ಇನ್ನೊಂದನ್ನು ಕ್ರಿಯೇಟ್ ಮಾಡಿಕೊಂಡು ಸರ್ವೆ ಮಾಡ್ತಾರೆ. ಅದು ಅಂಟಿಸೇ ಇಲ್ಲದೆ ಸರ್ವೆ UHID ನಂಬರ್ ಕ್ರಿಯೇಟ್ ಮಾಡದೇ ಇದ್ರು ಕೂಡ ಎನಾಮರೇಟರ್ಗೆ ಅವಕಾಶ ಕೊಟ್ಟಿದೆ. ಅವರೇ ನಮ್ಮ ಮನೆ ನಂಬರ್ ಕ್ರಿಯೇಟ್ ಮಾಡಿಕೊಂಡು ಸರ್ವೆ ಮಾಡ್ಲಿಕ್ಕೆ ಅವಕಾಶ ಇದೆ. 100% ಅದು ಕಡ್ಡಾಯ ಅಂತ ಅಲ್ಲ, ಇಲ್ಲದೆ ಇದ್ರೂ ಮಾಡಬಹುದು, ಬಿಟ್ಟು ಹೋಗಿದ್ರು ಮಾಡಬಹುದು, ಇದ್ರೂ ಅದನ್ನೇ ಎಂಟ್ರಿ ಮಾಡ್ಬಿಟ್ಟು ಮಾಡ್ತಾರೆ. ಸರ್ವೆ ಮಾಡ್ಲಿಕ್ಕೆ ಹೋದವಾಗ ಮನೇಲಿ ಇಲ್ದಿದ್ರೆ ಅದಕ್ಕೆ ಇನ್ನೊಂದು ಸ್ಟಿಕ್ಕರ್ ಅಂಟಿಸಿ, ನಾವು ನಿಮ್ಮ ಮನೆಗೆ ಬಂದಿದ್ವಿ, ನೀವು ಇರಲಿಲ್ಲ, ನಿಮ್ಮ ಯಾವ ದಿವಸ ನಿಮ್ಮ ಮನೆಗೆ ಬರಬೇಕು ಅಂತ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ಒಂದು ಫೋನ್ ನಂಬರ್ ಕೊಟ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಅಂದರೆ ಯಾರಾದರೂ ವಿಲ್ಲಿಂಗ್ ಇದ್ದರೆ, ಅದು ತಪ್ಪು ಹೋಗಿದ್ರೆ ಅವ್ರು ನಮ್ಮ ಮಾಹಿತಿ ಕೊಟ್ಟು ನಮಗೆ ಮತ್ತೆ ಕರೆಸ್ಕೊಂಡ್ರೆ ಮತ್ತೆ ಹೋಗಿ ಸರ್ವೆ ಮಾಡ್ತೀವಿ. ಆ ವ್ಯವಸ್ಥೆಯನ್ನು ಮಾಡಿದ್ದೀವಿ. 3 ಇದೆ ಸರ್. ಒಂದು, ಅವರು ಆನ್ಲೈನಲ್ಲಿ ತುಂಬ್ಕೋಬೋದು. 2, ಎನಾಮರೇಟರ್ ಹೋದಾಗ ಮಾಡ್ಬೋದು. ಅವ್ರು ಇರಲಿಲ್ಲ ಅಂದರೆ ನಾವೊಂದು ಸ್ಟಿಕ್ಕರ್ ಹಾಕಿ ಫೋನ್ ನಂಬರ್ ಎಲ್ಲ ಕೊಟ್ಟು ಬರ್ತೀವಿ, ಇಂಥದ್ದು ಬಂದಿದ್ವಿ, ನೀವು ಇಲ್ಲ ಅಂದರೆ ದಯವಿಟ್ಟು ಇಂಥದ್ದು ಫೋನ್ ಮಾಡಿ, ನಾವು ಇಂಥ ದಿನ ಯಾವತ್ತಿರ್ತೀರಿ ಹೇಳಿದ್ರೆ ಅವತ್ತು ಬರ್ತೀನಿ ಅಂತ. 4ನೇದು BBMPನಲ್ಲಿ ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಂದು ಸ್ಲಾಟ್ ಬುಕ್ಕಿಂಗ್ ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಮಾತ್ರ. ಸ್ಲಾಟ್ ಬುಕ್ಕಿಂಗ್ ಅಂದರೆ ಮೊದಲೇ ಒಂದು ಕಂಟ್ರೋಲ್ ರೂಮಲ್ಲಿ ಒಂದು ಎಕ್ಸ್ಟ್ರಾ ಟೀಮ್ ಇಟ್ಕೊಂಡಿರ್ತೀವಿ, ಅವ್ರು ಸ್ಲಾಟಲ್ಲಿ ಬುಕ್ ಮಾಡ್ಕೊಂಡ್ರೆ ಅವ್ರು ಇರೋ ಟೈಮ್ಗೆ ಹೋಗಿ ಮಾಡ್ಕೊಂಡು ಬರೋದು. ಆ ರೀತಿಯಲ್ಲಿ ಈ ಸಲ ಅದನ್ನು ಕಡಿಮೆ ಮಾಡಲಿಕ್ಕೆ, ಕಡಿಮೆ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂದ್ರಲ್ಲ, ಅದನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರು ಅಲ್ಲ, ಬೆಂಗಳೂರು GBI ಅಲ್ಲಿ BBMP ಅವರು ಅನೌನ್ಸ್ ಮಾಡ್ತಾರೆ ಯಾವ ನಂಬರ್ ಫೋನ್ ಮಾಡಬೇಕು, ಸ್ಲಾಟ್ ಬುಕ್ ಮಾಡ್ಕೋಬೇಕು ಅಂತ. ಅವ್ರು ಲೋಕಲ್ನಲ್ಲಿ BBMP ಮಾಡ್ಕೊಳ್ತಾರೆ. ಸರ್, ಈಗ ಇಂಟರ್ನೆಟ್ ಅಂತ ಹೇಳಿದ್ರಲ್ಲ, ಲಾಗಿನ್ ಮಾಡೋದು, ಈಗ ನಾನು ಊರಲ್ಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆಗಿದೆ ಆನ್ಲೈನಲ್ಲಿ, ಅದರಲ್ಲಿ ಆ UHID ನಂಬರ್ ತಗೊಂಡೇ ಮಾಡಬೇಕು ಅಥವಾ ಆಧಾರ್ ಮುಖಾಂತರ ಮಾಡೋದು ಅನ್ನೋಂಥ ಪ್ರಶ್ನೆ. ಅಲ್ಲ, UHID ನಂಬರ್ ಏನಂದ್ರೆ ಜಸ್ಟ್ ನಮ್ಮ ಲಾಗಿನ್ ಆ ಮನೆ ನಂಬರ್ ಓಪನ್ ಮಾಡ್ಕೊಂಡಕ್ಕೆ, ಬೇರೆ ಏನಿಲ್ಲ. ಅವ್ರ ಹತ್ರ UHID ನಂಬರ್ ಇದು ಓಪನ್ ಆದಮೇಲೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನಾವು KYC ಮಾಡ್ಕೋಬೇಕು. OTP ಬರುತ್ತೆ, ಎಂಟ್ರಿ ಮಾಡಿದ್ರೆ ಅದು ತಗೊಳುತ್ತೆ. ತಗೊಂಡಾದ್ಮೇಲೆ ಅವನು ಇದನ್ನು ಫಿಲಪ್ ಮಾಡ್ಕೋಬಹುದು. ಅದಕ್ಕೆ ಆಪ್ಷನ್ ಉಂಟು. UHID ನಂಬರ್ ಇಲ್ಲ ಅಂದರೆ ಅದು ಕ್ರಿಯೇಟ್ ಮಾಡ್ಕೊಂಡು ಅವ್ರು ಮುಂದೆ ಮಾಡ್ಕೊಳ್ಳಿಕ್ಕೂ ಆಪ್ಷನ್ ಕೊಟ್ಟಿದೆ. ಏನು ತೊಂದರೆ ಇಲ್ಲ. ಬರಲ್ಲ ಅದರಲ್ಲಿ. ಅದಕ್ಕೇನೆ ನಾವು ಆಧಾರ್ ಕಾರ್ಡ್ KYC ಕಡ್ಡಾಯ ಮಾಡಿದ್ದೀವಿ. ನೀವು ಆನ್ಲೈನಲ್ಲಿ ಮಾಡ್ಕೊಂಡಾದ್ಮೇಲೆ ನಾವು ಮನೆಗೆ ಬಂದ ಮತ್ತೆ ಸೇರಿಸ್ಕೋತೀವಿ ಬರಲ್ಲ. ಅದೇ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಅದು ಡೂಪ್ಲಿಕೇಶನ್ ತಪ್ಪಿಸ್ಲಿಕ್ಕೆ ಅದಿದೆ, ಅದರ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.